ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಈ ನೋಟಿಫಿಕೇಶನ್ ದಿನಾಂಕ 1/5/2026 ಬಿಟ್ಟಿರೋದು. ಈ ನೋಟಿಫಿಕೇಶನ್ ಒಟ್ಟು ಹುದ್ದೆಗಳು ಇದರಲ್ಲಿರೋದು 3395 ಹುದ್ದೆಗಳಾಗಿರುತ್ತೆ. ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಹುದ್ದೆಗೆ ಸಂಬಂಧಪಟ್ಟ ವಿವರ ನೋಡೋದಾದರೆ, ಈ ವಿಡಿಯೋ ನಾನೇನು ಜಾಸ್ತಿ ಲೆಂತ್ ಮಾಡ್ತಾ ಇಲ್ಲ. ಓಕೆನಾ ಫ್ರೆಂಡ್ಸ್, ಮೇನ್ ಏನು ಬೇಕೋ ಅದು ಮಾತ್ರ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ವಿವರ ನೋಡೋದಾದರೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ಆಗಿರುತ್ತೆ. ಇದು ಅವರ ವೇತನ ಶ್ರೇಣಿ ಬಂದು 37,500ರಿಂದ 76,100 ರೂಪಾಯಿ ಗಂಟ ವೇತನ ಶ್ರೇಣಿ ಇರುತ್ತೆ ಅವರಿಗೆ. ಹುದ್ದೆಗಳ ಸಂಖ್ಯೆ ನೋಡೋದಾದರೆ, ನೇರ ಪುರುಷ ಬಂದು 2266, ನೇರ ಮಹಿಳೆ ಬಂದು 755, ಸೇವಾ ನಿರತ ಪುರುಷರು ಬಂದು 257, ಸೇವಾ ನಿರತ ಮಹಿಳೆ ಬಂದು 82, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ನೀಡಿದ್ದಾರೆ. ಒಟ್ಟು ಹುದ್ದೆಗಳು ಬಂದು 3,395 ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ಕ್ವಾಲಿಫಿಕೇಶನ್ ನೋಡೋದಾದರೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಯ ವಿದ್ಯಾರ್ಹತೆ ಬಂದು PUC ತತ್ಸಮ ವಿದ್ಯಾರ್ಹತೆ. ಅಂದರೆ ನಾವು PUC ಅಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು. BA BCom BSc ಅಂದರೆ HBA HPS ಸೈನ್ಸ್ ಇವರು ಪಾಸ್ ಆಗಿರಬೇಕು. ಓಕೆನಾ ಫ್ರೆಂಡ್ಸ್, ಹಾಗೆ ನೋಡ್ತಾ ಹೋದರೆ ನೇರ ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನೋಡೋದಾದರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳ ಗಂಟ ವಯೋಮಿತಿ ಇದೆ. ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ತನಕ ವಯೋಮಿತಿ ಕೊಟ್ಟಿದ್ದಾರೆ. ಈ ಸರಿ ವಯೋಮಿತಿ ಬಂದು ಹೆಚ್ಚು ಮಾಡಿದ್ದಾರೆ, 5 ವರ್ಷ ಸಡಿಲಿಕೆ ಮಾಡಿದ್ದಾರೆ. ಓಕೆನಾ ಫ್ರೆಂಡ್ಸ್, ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಸೇವಾ ನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿಯ ವಯೋಮಿತಿ ಬಂದು 38 ವರ್ಷ ಆಗಿರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಪ್ರವರ್ಗ 2 2A 2B 3A 3B ಅಭ್ಯರ್ಥಿಗಳಿಗೆ ಬಂದು 40 ವರ್ಷಗಳ ತನಕ ಕೊಟ್ಟಿದ್ದಾರೆ. ಇವ್ರಿಗೂ 5 ವರ್ಷ ಸಡಿಲಿಕೆ ಇರುತ್ತದೆ. ಓಕೆನಾ ಫ್ರೆಂಡ್ಸ್, ಅರ್ಹತೆ ಸೇವಾ ನಿರತ ಅಭ್ಯರ್ಥಿಗಳಿಗೆ ಒಳಪಟ್ಟಿದೆ. ಇದು ಬಂದು ಎಕ್ಸ್ಪೀರಿಯನ್ಸ್ ಸರ್ವಿಸ್ ಮ್ಯಾನ್ಗಳಿರ್ತಾರಲ್ಲ ಅವರಿಗೆ ಇದು ಬಂದು ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃದ್ಧಾಂಧದ CAR DAR KSRP IRB KSISF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಸಲ್ಲಿಸಿರಬೇಕು. ಅಂದರೆ ಸಿವಿಲ್ ಪೊಲೀಸ್ DR CR KSRP ಈ ಹುದ್ದೆಗಳಲ್ಲಿ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವ್ರ ಅಪ್ಲಿಕೇಶನ್ ಆಗಬೇಕಂದ್ರೆ 5 ವರ್ಷ ಈ ಇಲಾಖೆಗಳಲ್ಲಿ ಅವರು ಸರ್ವಿಸ್ ಮಾಡಿರಬೇಕು. ಸರಿನಾ ಫ್ರೆಂಡ್ಸ್, ಮತ್ತು ಕಾಯಂ ಪೂರ್ವ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕು. ಮತ್ತು ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ಇಲಾಖೆ ವಿಚಾರಣೆ ಚಾಲ್ತಿ ಶಿಕ್ಷೆಗೆ ಇರಬಾರದು. ಮತ್ತು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು KEA ವೆಬ್ಸೈಟ್ ಆಗಿರುತ್ತೆ ಫ್ರೆಂಡ್ಸ್. ಈ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಆಗಬೇಕು. ಅಂದರೆ ಅಪ್ಲಿಕೇಶನ್ ಹಾಕೋದಂದರೆ ಎಲ್ಲ ಡಿಸ್ಟಿಕ್ಗೂ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಒಬ್ಬರು ಒಂದು ಡಿಸ್ಟಿಕ್ ಮಾತ್ರ ಅಪ್ಲಿಕೇಶನ್ ಆಗ್ಬೋದು. ಓಕೆನಾ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದ ಪ್ರಕಟಿಸಿದ ಯಾವುದಾದರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಅಂದರೆ ಯಾವುದಾದ್ರೂ ಒಂದು ಡಿಸ್ಟಿಕ್ಗೆ ನಾವು ಅರ್ಜಿಯನ್ನು ಹಾಕ್ಬೋದು. ಓಕೆನಾ ಫ್ರೆಂಡ್ಸ್, ಮತ್ತು ತಿದ್ದುಪಡಿ ಅಪ್ಲಿಕೇಶನ್ ಒಂದ್ಸರಿ ಹಾಕಿದ್ಮೇಲೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರೋಲ್ಲ. ಓಕೆನಾ ಫ್ರೆಂಡ್ಸ್, ಎಚ್ಚರಿಕೆಯಿಂದ ಅರ್ಜಿಯನ್ನು ಸಲ್ಲಿಸಿ. ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಬಂದು 8/6/2026ರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 3/7/2026. ಓಕೆನಾ ಫ್ರೆಂಡ್ಸ್, ಶುಲ್ಕವನ್ನು ಪಾವತಿಸುವ ಓಕೆನಾ, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಪಟ್ಟ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು. ಅಂದರೆ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಬೇಕು ಅಂತ ಕೊಟ್ಟಿದ್ದಾರೆ.
ಹಾಗೂ ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ ಅದರ ಬಗ್ಗೆ ಭರ್ತಿ ಮಾಡೋದು. ಮತ್ತು ಸುಳ್ಳು ಮಾಹಿತಿ ನೀಡದೆ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಯಾವುದೇ ಸಮಯದಲ್ಲಾದರೂ ಯಾವುದೇ ಸೂಚನೆ ನೀಡದೆ ಅಭ್ಯರ್ಥಿ ತನವನ್ನು ರದ್ದುಗೊಳಿಸಲಾಗುತ್ತದೆ. ಏನಾದರೂ ಫೇಕ್ ಡೀಟೇಲ್ಸ್ ಕೊಟ್ಟು ಅಡ್ರೆಸ್ಸು ನೇಮು ಎಲ್ಲ ಕೊಟ್ಟಿದ್ರೆ ಅವ್ರನ್ನ ರದ್ದುಪಡಿಸಲಾಗುತ್ತದೆ, ಕ್ಯಾನ್ಸಲ್ ಮಾಡಲಾಗುತ್ತೆ. ಹಾಗೂ ನಿಯಮಾನುಸಾರ ಅಂತಹವರ ವಿರುದ್ಧ ಸರ್ಕಾರ, ಪ್ರಾಧಿಕಾರ, ಪೊಲೀಸ್ ಇಲಾಖೆ ಕಾನೂನನ್ವಯ ಕ್ರಮ. ಆ ರೀತಿ ಯಾರು ಫೇಕ್ ಡೀಟೇಲ್ಸ್ ಕೊಡ್ತಾರೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಮತ್ತು ಇವರ ವೇತನ ಶ್ರೇಣಿ ಬಂದು 37,500ರಿಂದ 76,100ವರೆಗೂ ವೇತನ ಶ್ರೇಣಿ ಇರುತ್ತೆ. ಅದರಲ್ಲಿ TADA ಎಕ್ಸೆಟ್ರಾ ಇನ್ನೊಂದು ಮತ್ತೊಂದು ಇರುತ್ತೆ. ಓಕೆನಾ ಫ್ರೆಂಡ್ಸ್. ಮತ್ತು ಪಿಂಚಣಿ ಸೌಲಭ್ಯನೂ ಇರುತ್ತೆ ಇವರಿಗೆ. ಓಕೆನಾ. ಮತ್ತು ಅರ್ಜಿ ಶುಲ್ಕ ಬಂದು ನೋಡೋದಾದರೆ ಸಾಮಾನ್ಯ, ಅರ್ಹ ಮತ್ತು ಇತರೆ ಪ್ರವರ್ಗದವರಿಗೆ ನೋಡೋದಾದರೆ ಪ್ರವರ್ಗ 2A, 2B, 3A, 3B ಬಂದು 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳಿರುತ್ತೆ. ಈ ಶುಲ್ಕವನ್ನು ಒಮ್ಮೆ ಪಾವತಿ ಮಾಡಿದ್ಮೇಲೆ ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಅಂದರೆ ಒಂದ್ಕಿತ ನಾವು ಅಪ್ಲಿಕೇಶನ್ ಹಾಕಿ ಅಮೌಂಟ್ ಪೇ ಮಾಡಿದ್ಮೇಲೆ ಶುಲ್ಕವನ್ನು ಕಟ್ಟಿದ್ಮೇಲೆ ಅವರು ಯಾವುದೇ ಕಾರಣಕ್ಕೂ ನಮಗೆ ವಾಪಸ್ ನೀಡಲ್ಲ. ಓಕೆನಾ ಫ್ರೆಂಡ್ಸ್. ಮತ್ತು ಪರೀಕ್ಷಾ ವಿಧಾನ ನೋಡೋದಾದರೆ ಪೊಲೀಸ್ ಕಾನಿಸ್ಟೇಬಲ್ ಸಿವಿಲ್ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನಲ್ಲಿ OMR ಮಾದರಿ ನಡೆಸಲಾಗುತ್ತದೆ. ಇದು ಪೊಲೀಸ್ ಕಾನಿಸ್ಟೇಬಲ್ ಹೆಚ್ಚು ಎಲ್ಲರಿಗೂ ಇದರ ಬಗ್ಗೆ ಹೆಚ್ಚು ಕಾಳಜಿ ಇತ್ತು. OMR ಅಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಕಂಪ್ಯೂಟರ್ ಮಾಡ್ತಾರೆ ಅಂದ್ಬಿಟ್ಟು. ಇದು ಒಂದು ಆಫ್ಲೈನ್ ಎಕ್ಸಾಮ್ ಆಗಿರುತ್ತೆ. ಈ ಹಿಂದೆ ಯಾವ ರೀತಿ ಪೊಲೀಸ್ ಎಕ್ಸಾಮ್ ನಡೆಸ್ತಾ ಇದ್ರೋ ಅದೇ ರೀತಿ ನಡೆಸ್ತಾರೆ. ಓಕೆನಾ. ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ನೋಡೋದಾದರೆ ಲಿಖಿತ ಪರೀಕ್ಷೆ ಸಾಮಾನ್ಯ ವಿಷಯಗಳು ಬಂದು ಈ ಹುದ್ದೆಗೆ ಸಂಬಂಧ ವಿಷಯಗಳು ಬಂದು ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಇರುತ್ತದೆ. ಇಷ್ಟು ವಿಷಯಗಳು. ಒಟ್ಟು ಪ್ರಶ್ನೆಗಳು ಬಂದು 100 ಆಗಿರುತ್ತೆ. ಅದಕ್ಕೆ ಆ ಪ್ರಶ್ನೆಗಳಿಗೆ ಅಂಕಗಳು ಬಂದು 100 ಆಗಿರುತ್ತೆ. ಅವಧಿ ಒಂದು 1.5 ಗಂಟೆ ಇರುತ್ತೆ. ಓಕೆನಾ ಫ್ರೆಂಡ್ಸ್. 1.5 ಗಂಟೆ ಟೈಮ್ ಇರುತ್ತೆ. 1 ಗಂಟೆ 30 ನಿಮಿಷ ಇರುತ್ತೆ ಟೈಮು. ಲಿಖಿತ ಪರೀಕ್ಷೆ ವೇಳಾಪಟ್ಟಿ ನೋಡೋದಾದರೆ ಲಿಖಿತ ಪರೀಕ್ಷೆ ಕಡ್ಡಾಯ ಕನ್ನಡ ಟಿಪ್ಪಣಿ B ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ದಿನಾಂಕ 2/8/2026 ಸಮಯ ಬಂದು ಬೆಳಗ್ಗೆ 10:30ರಿಂದ 12ರವರೆಗೆ ನಂತರ ದಿನಾಂಕದಲ್ಲಿ ತಿಳಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಎಕ್ಸಾಮ್ ಬೇಕಾಗಿರೋರಿಗೆ 2/8/2026 ಬೆಳಗ್ಗೆ 10:30ರಿಂದ 12ರವರೆಗೆ ಆ ಸಮಯದಲ್ಲಿ ನೀಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಒಂದು ಪ್ರಶ್ನೆ ತಪ್ಪಾಗಿ ಮತ್ತೊಂದು ಪ್ರಶ್ನೆ ಕರೆಕ್ಟ್ ಆದರೆ ತಪ್ಪಾಗಿರೋ ಪ್ರಶ್ನೆಯಲ್ಲಿ 0.25 ಅಂಕ ಕಳೆಯಲಾಗುತ್ತದೆ. ಅಂದರೆ ಕರೆಕ್ಟ್ ಆಗಿರುವ ಪ್ರಶ್ನೆಯಲ್ಲಿ 0.25 ಅಂಕವನ್ನು ಕಳೆಯಲಾಗುತ್ತದೆ. ಓಕೆನಾ ಫ್ರೆಂಡ್ಸ್. ಲಿಖಿತ ಪರೀಕ್ಷೆ 1:5 ಅನುಪಾತದಡಿ ಅರ್ಹತೆಗೊಂಡ ಅಭ್ಯರ್ಥಿಗಳಿಗೆ ದೇಹದಾರ್ಢ್ಯತೆ ಪರೀಕ್ಷೆ, ಸಹಿಷ್ಣುತೆ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಓಕೆನಾ. ಈ ಪರೀಕ್ಷೆ ದಿನಾಂಕವನ್ನೆಲ್ಲ KA ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಓಕೆನಾ. ಎಲ್ಲ ಇನ್ಸ್ಟ್ರಕ್ಷನ್ನು ನಾನು PDF ಹಾಕಿರ್ತೀನಿ. ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡೋದಾದರೆ ಇದ್ರ ಬಗ್ಗೆ ನೋಡೋದಾದರೆ ಪುರುಷ ಮತ್ತು ಸೇವಾನಿರತ ಪುರುಷರು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡೋದಾದರೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ಎದೆಯ ಸುತ್ತಳತೆ 86 ಸೆಂಟಿಮೀಟರ್. ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇರಬೇಕು. ಓಕೆನಾ ಫ್ರೆಂಡ್ಸ್. ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಬಂದು 157 ಸೆಂಟಿಮೀಟರ್. ಕನಿಷ್ಠ ತೂಕ ಬಂದು 45 kg ಇರಬೇಕು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ನೋಡೋದಾದರೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್. ಎದೆಯ ಸುತ್ತಳತೆ 5 ಸೆಂಟಿಮೀಟರ್ಗಳ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ ಇರಬೇಕು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಇರಬೇಕು. ಮತ್ತು ಸಹಿಷ್ಣುತೆ ಪರೀಕ್ಷೆ ನೋಡೋದಾದರೆ ಫಿಸಿಕಲ್ ಟೆಸ್ಟ್ ನೋಡೋದಾದರೆ ಪುರುಷ ಸೇವಾನಿರತ ಪುರುಷರ ಅಭ್ಯರ್ಥಿಗಳಿಗೆ ನೋಡೋದಾದರೆ 1600 ಮೀಟರ್ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ರನ್ನಿಂಗ್ ಮಾಡಬೇಕಾಗುತ್ತೆ. ಎತ್ತರ ಜಿಗಿತ
ಅಥವಾ ಉದ್ದ ಜಿಗಿತ ಇವೆರಡರಲ್ಲಿ ಒಂದು ಪಾಸ್ ಆಗಲೇಬೇಕು. ಎತ್ತರ ಜಿಗಿತ ಬಂದು 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತ ಇರಬೇಕು. ಉದ್ದ ಜಿಗಿತ ಬಂದು 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಮಾತ್ರ ಇರುತ್ತೆ ಈ ಎರಡಕ್ಕೂ. ಓಕೆನಾ. ಗುಂಡು ಎಸೆತ ಬಂದು 7.26 kg ಇರುತ್ತೆ ಗುಂಡು. ಅದನ್ನು 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎಸೆಯಬೇಕು ದೂರ. 3 ಅವಕಾಶಗಳಿರುತ್ತೆ ಇದಕ್ಕೂ. ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡೋದಾದರೆ 400 ಮೀಟರ್ ಓಟ 2 ನಿಮಿಷಕ್ಕಿಂತ ಮೀರದಂತೆ. ಎತ್ತರ ಜಿಗಿತ ನೋಡೋದಾದರೆ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಮತ್ತು ಉದ್ದ ಜಿಗಿತ ಬಂದು 2.5 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಿರುತ್ತೆ ಇವೆರಡಕ್ಕೂ. ಓಕೆನಾ ಫ್ರೆಂಡ್ಸ್. 3 ಅವಕಾಶಗಳಲ್ಲಿ ಒಂದು ನಾವು ಪಾಸ್ ಮಾಡಬೇಕು. ಗುಂಡು ಎಸೆತ ಬಂದು 4 kg ಇರುತ್ತೆ ಗುಂಡು ಬಂದು. 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಈ ಗುಂಡನ್ನು ದೂರ ಎಸೆಯಬೇಕು. 3 ಅವಕಾಶಗಳು ಮಾತ್ರ ಇರುತ್ತೆ. ಮತ್ತು ಈ ಗುಂಡು ಎಸೆತ ಎತ್ತರ ಜಿಗಿತ ಉದ್ದ ಜಿಗಿತ ಬಂದು ಫೋಲ್ ಆಗದಂತೆ ನೋಡ್ಕೊಬೇಕು ನೀವು ಮೇಯ್ನು. ಇನ್ನು ಮಿಕ್ಕಿರೋದೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ವೈದ್ಯಕೀಯ ಪರೀಕ್ಷೆನೂ ಇರುತ್ತದೆ. ಓಕೆನಾ ಫ್ರೆಂಡ್ಸ್. ಈ PDF ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ PDFಗೆ ಹೋಗುತ್ತೆ. ಓಕೆನಾ. ಇದು ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೊಲೀಸ್ ಕಾನಿಸ್ಟೇಬಲ್ ಹುದ್ದೆಗೆ 3395 ಹುದ್ದೆಗಳಿಗೆ ನೇರ ನೇಮಕಾತಿ ಕುರಿತು ನೋಟಿಫಿಕೇಶನ್ ಇದಾಗಿರುತ್ತೆ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.